ನನ್ನ ಫ್ರೆಂಡ್ ಬರ್ಡೇ ಪಾರ್ಟಿ ಅಂತ ಸೋಲೂರಿಗೆ ಹೋಯ್ತು. ನೆಲಮಂಗಲದಿಂದ 25-30 ಕಿಲೋಮೀಟ್ರ್ ಇರುವ ಸೋಲೂರಿಗೆ ಬೈಕಲ್ಲೇ 3 ಜನ ಹೋಯ್ತು. ಆ ಕಡೆಯಿಂದ ನಾವು ಬೇರೆ ಫ್ರೆಂಡ್ಸು ಬರ್ತಾಯಿದ್ರು ಅಂತ ಹೇಳಿದ್ದು. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಸ್ನೇಹಿತರೆ, ಕೂತ್ಕೊಳ್ಳೋಕ್ಕಂತೂ ಜಾಗ ಸಿಕ್ತು, ನಮ್ಮ ಫ್ರೆಂಡ್ಸ್ ಯಾರೂ ಬಂದಿಲ್ಲ ಅಂತ. ನಾವು 3 ಜನ ನಮ್ಮ ಫ್ರೆಂಡ್ಸ್ ಮತ್ತೆ ಇಬ್ಬರು ಯಾರೋ ಬಂದಿದ್ದರು. ಹಾಗೆ ಅಲ್ಲೊಂದು ಬಾವಿ ಕಾಣಿಸ್ತಿದೆಯಲ್ಲ, ಆ ಬಾವಿ ಬಗ್ಗೆ ಇದೇ ವಿಡಿಯೋದಲ್ಲಿ ಮುಂದೆ ಹೇಳ್ತೀನಿ ನೋಡಿ. 25 ವರ್ಷ ಆಗಿದೆ ಆ ಬಾವಿಗೆ. ಹಾಗೆ ಆ ಬಾವಿನ ಸ್ವಲ್ಪ ನೋಡ್ಕೊಂಡು ಬರುವ. 3 ಜನ ಬಂದು ಕೂತ್ಕೊಂಡಿದ್ದಾರೆ ಫ್ರೆಂಡ್ಸು. ಏನು ಗುರು ಈ ಬಾವಿ ಇಷ್ಟ ಆಳ ಇದೆ, ಎಲ್ಲಾದರೂ ಅಪ್ಪಿತಪ್ಪಿ ನನ್ನ ಮೊಬೈಲ್ ಬಿದ್ದು ಹೋಯ್ತು ಅಂದರೆ ನನ್ನ ಕತೆ ಗೋವಿಂದ. ನೋಡಿ ಗುರು, ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲೇ ಚಿಕನ್ ಪಾರ್ಟಿ. ಅಲ್ಲೊಂದು ದೊಡ್ಡ ಬಾವಿ ಇದೆ, ಅದು ಇನ್ನೂ ದೊಡ್ಡ ಬಾವಿ ಇದೆ, ತೋರಿಸ್ತೀನಿ ನೋಡಿ, ಒಂದು ನಿಮಿಷ. ಓ, ತುಂಬ ಜನ ಬಂದವ್ರೆ ಆಲ್ರೆಡಿ. ಇನ್ನೂ ತುಂಬ ಜನ ಬರ್ತಾರೆ ಫ್ರೆಂಡ್ಸ್, ನೋಡಿ ಆಮೇಲೆ ತೋರಿಸ್ತೀನಿ ನಿಮಗೆ ಎಷ್ಟು ಜನ ಇದ್ದಾರೆ ಅಂತ. ನೀವೇ ಶಾಕ್ ಆಗಬೇಕು, ಇಷ್ಟು ಜನ ಇದ್ದಾರೆ ಪಾರ್ಟಿಯಲ್ಲಿ ಅಂತ. ವಿಡಿಯೋ ಮಾಡುವಾಗ ಸ್ವಲ್ಪ ಭಯ ಪಡಬಾರ್ದು ಅಂತಾರೆ, ಎಲ್ಲೋ ಯಾರೋ ಏನೋ ಅಂತಾರಂತ ಸ್ವಲ್ಪ ಆದ್ರೂ ಭಯ ಇದ್ದೇ ಇರುತ್ತೆ. ಏನು ಗುರು, ಮಾಟ ಮಾತ್ರ ಮಾಡಿಸೋರೇನು, ಹಿಂಗೆ ಲಿಂಬೆಹಣ್ಣು ಕಟ್ಟಿಟ್ಟವ್ರೆ. ಓ, ಭರ್ಜರಿ ಚಿಕನ್ ಅಲ್ಲ ಗುರು. ಏನೇ ಅಲ್ಲಿ ಸಖತ್ ಬ್ಯಾಟಿಂಗ್ ಮಾಡ್ಬೇಕು ಇವತ್ತು. ಸ್ವಲ್ಪ ಓಪನ್ ಮಾಡು ಗುರು. ಓ ಗುರು, ಇದೇನು ಗುರು, ಇಷ್ಟು ಚಿಕನ್ ಮಾಡಿಟ್ಟವ್ರೆ. ಇನ್ನೂ ಎಷ್ಟು ಜನ ಬರ್ತಾರೆ ಗುರು. ಓ, ಇಲ್ಲೊಂದು ಬಾವಿ ನೋಡು. ನಾನು ಹೇಳಿದ್ನಲ್ಲ ನಿಮ್ಗೆ ಆವಾಗ ಒಂದು ದೊಡ್ಡ ಬಾವಿ ಇದೆ ಅಂತ, ಇದೇ ನೋಡಿ ಗುರು. ಇನ್ನು ಸ್ವಲ್ಪ ಟೈಮಲ್ಲಿ ಈಜಾಡು ಸ್ಟಾರ್ಟ್ ಮಾಡ್ತಾರೆ ನೋಡಿ ಈಗ ನಮ್ಮ ಹುಡುಗರು. ಆ ವಿಡಿಯೋನ ಹಾಕ್ತೀನಿ ಗುರು ನೋಡಿ. ಒಂದೇ ಒಂದು ಹಲಸಿನ ಹಣ್ಣು ಇದಲ್ಲ ಗುರು, ಕಾಯಿನೋ ಹಣ್ಣಾಗಿಲ್ಲ, ನಾನು ಹಣ್ಣು ಅಂತಿದ್ದೆ. ನಮ್ಮ ಫ್ರೆಂಡ್ಸ್ ಹೋಗ್ತಾರೆ ಈಗ ಬಾವಿ ಈಜಾಡೋಕ್ಕೆ. ಹಾಂ, ಇಲ್ಲ ಹಾಂ, ಅವಾಗ ಯಾರು ಹಾಂ ಸ್ಕೋಲ್ ಅವರಲ್ಲಿ ಹೋದ ಒಳಗೆ. ಇಲ್ಲಿ ಬಾ ನಂತರ ಬಾ, ಇಲ್ಲಿ ಹೊರಕಂಡು ಎಲ್ಲ ಹಾಳಾಯ್ತು, ಪೂರ್ತಿ ಹೋಯ್ತು. ಇಲ್ಲ ಮುಂದಕ್ಕೆ ಲೇ ಆಡಬಾರ್ದು, ಮಂಗಾಡ್ದಂಗೆ ಕಡೆಗೆ ಹೋಯ್ತು, ಹೋಗಂಗೆ ಬಾಳೋದು. ಲೇ ದಬ ದಬ ನೆಲ ಬೀಳ್ತಾರೆ ಇಲ್ಲಿ. ನಾನು ಇದನ್ನು ಬೀಳೋ ನೀರೊಳಗೆ ಇರ್ತೀವಿ ಬಾ, ನಿಲ್ತೀವಿ ಸೆಂಟ್ರ್ ಇರ್ತೀವಿ ಅಂತ ಹಂಗಲ್ಲ ಅದು. ಇದು ನಮ್ಮ ಫ್ರೆಂಡು ತೋಟ ಅಂತೂ ಚೆನ್ನಾಗಿದೆ. ಇಲ್ಲೊಂದು ಮಾವಿನಕಾಯಿ ಕಿತ್ಕೊಂಡ್ಬಿಡು ಫಸ್ಟಾಗಿ. ಚಿಕ್ಕ ಚಿಕ್ಕ ಮಾವಿನಕಾಯಿಗಳು. ಮಾವಿನಕಾಯಿ ಅಂತೂ ಚೆನ್ನಾಗಿವೆ, ಉಪ್ಪು ಖಾರ ಹಾಕೋದು ತಿಂದ್ಬಿಡುವ. ಎಣಿಸ್ದಾಗಲೇ ಬಾಯಲ್ಲೆಲ್ಲ ನೀರು ಬರೋ ಸ್ಟಾರ್ಟ್ ಆಗಿಬಿಡ್ತು ಗುರು. ಏನಾಗಲಿ, ಒಂದು ಕಿತ್ಕೊಂಡು ಹೋಗಲೇಬೇಕು. ಇವಾಗೆಲ್ಲ ಮಾವಿನಕಾಯಿ ಗುರು, ಯಾವಾಗ ಇದು ಹಣ್ಣಾಗುತ್ತೋ ಗೊತ್ತಿಲ್ಲ. ಹಣ್ಣಾದ್ಮೇಲೆ ಇನ್ನೂ ಜ್ಯೂಸ್ ಮಾಡಿ ಕುಡಿಬೋದು. ಏನು ಗುರು, ಎಲ್ಲಿ ನೋಡಿದ್ರು ಮಾವಿನ ತೋಟನೇ ಇದೆಯಲ್ಲ ಗುರು. ಅಂತೂ ಈ ಬಿಸಿಲಲ್ಲಂತೂ ಮಾವಿನಕಾಯಿ ತಗೊಂಡು ಉಪ್ಪು ಖಾರ ಹಾಕೊಂಡು ತಿಂದ್ರೆ ಮಜನೇ ಬೇರೆ ಗುರು. ಚೆನ್ನಾಗಿ ಉಪ್ಪು ಖಾರ ಹಾಕೋ ತಿನ್ಬೇಕು ಇವತ್ತು. ಇದು ಯಾವಾಗ ಹಣ್ಣಾಗುತ್ತೋ ಗೊತ್ತಿಲ್ಲ. ಹಣ್ಣಾದ್ಮೇಲೆ ಇದು ಸ್ವರ್ಗ ಗುರು. ಇಲ್ಲದು ಹಣ್ಣ ಅನಿಸುತ್ತೆ ಗುರು, ಇದನ್ನ ನೋಡೋ ಒಂದ್ಸಲ ಹಣ್ಣು ಅನಿಸುತ್ತೆ ಗುರು.
ಕಾಯಿ ಗುರು ಇದು, ಹಣ್ಣಾಗಿದ್ರೆ ಕಿತ್ಕೊಂಡು ಹೋಗ್ಬಿಡ್ತಿದ್ದೆ. ಓನರ್ ನೋಡಿದ್ರೆ ನಾಯಿ ಹೊಡೆದಂಗೆ ಹೊಡಿತಾನೆ ಅನಿಸುತ್ತೆ. ಓನರ್ ಬಂದಿಲ್ಲ ಅನಿಸುತ್ತೆ, ಮಧ್ಯಾಹ್ನ ಟೈಮಲ್ಲ ಮಲಗಿರಬೇಕು. ಏನಾಗಲಿ ಒಂದು ಮಾವಿನಕಾಯಿ ಕಿತ್ಕೊಂಡು ಹೋಗ್ಬಿಡ, ಉಪ್ಪು ಖಾರ ಹಾಕೋ ತಿನ್ಕೊಂಬಿಡ. ಎಲ್ಲಿ ನೋಡಿದ್ರು ಮಾವಿನ ತೋಟನೇ ಇದೆಯಲ್ಲ ಗುರು. ನೀವು ಕಣ್ಣು ಆದಷ್ಟು ದೂರ ಮಾವಿನ ಮರನೇ ಕಾಣಿಸ್ತಾಯಿದೆ. ಈ ಮೊಬೈಲಲ್ಲಿ ವೀಡಿಯೋ ಮಾಡೋಕ್ಕೆ ಆಗಲ್ಲ ಗುರು, ಇನ್ನೂ ಅಷ್ಟು ಉದ್ದ ಇದೆ, ಇನ್ನು ಅಲ್ಲೂ ಲಾಸ್ಟ್ ಎಂಡ್ ತನಕ ಇದೆ. ಇಲ್ಲಿ ನೋಡಿ, ಇಲ್ಲಿ ಎಂಡ್ ತನಕ ಇದೆ, ಎಲ್ಲದರಲ್ಲೂ ಮಾವಿನಕಾಯಿ ಇದೆ. ಹೆಣ್ಮಕ್ಕಳೆಲ್ಲ ಬಂದಿದ್ರೆ ಈ ಮಾವಿನಕಾಯಿ ಎಲ್ಲ ಖಾಲಿ ಮಾಡಿಬಿಡ್ತಿದ್ದಂತ. ಓನರ್ ಬರುವಷ್ಟು ನಾವು ಹೋಗಬೇಕು, ಇಲ್ಲ ಓನರ್ ಬಂದರೆ ಏನಿಲ್ಲ ಮತ್ತೆ ನಮ್ಮದು ಇದೇ ಮಾವಿನ ಮರಕ್ಕೆ ಕಟ್ಟಾಕ್ಬಿಡ್ತಾನೆ ಅವ್ನು, ನಾಯಿ ಹೊಡೆದಂಗೆ ಹೊಡಿತಾನೆ. ಆಮೇಲೆ ಫಸ್ಟ್ ಎಸ್ಕೇಪ್ ಆಗ್ಬಿಡ. ಊಟ ಸ್ಟಾರ್ಟ್ ಆಗಿದೆ ಅನಿಸುತ್ತೆ. ಎಣ್ಣೆನೂ ತರ್ಸೋರು ಗುರು, ಒಂದು ಬಾಟ್ಲ ಎಣ್ಣೆ ಕುಡ್ಕೊಂಡು ಫುಲ್ಲು ಎಣ್ಣೆ ಹೊಡ್ಬಿಡೋರು. ಚಿಕನ್ ಊಟ ಅಂತೂ ಭರ್ಜರಿ ಆಗಿದೆ, ಮೊದಲೇ ಹಸಿ ಆಗ್ತಿದೆ. ಬೆಳಗಿನ ತಿಂಡಿನೇ ಬೇಗ ತಿಂದ್ಬಿಟ್ಟೆ, ಇನ್ನು ಹಸಿ ಆಗ್ತಿದೆ. ನಾವು ಬಂದಿರೋ ರೂಟ್ ಯಾವ್ದು ಗುರು, ನನಗೆ ನೆನಪು. ಅಲ್ಲಿ ಹೋಗಿ ಮತ್ತೆ ವೀಡಿಯೋ ಮಾಡ್ತೀನಿ ಬ್ರೋ, ವೆಯ್ಟ್ ಮಾಡ್ತಾರೆ ರೀ. ನಾನು ಆವಾಗಲೇ ಹೇಳಿದ್ದೆ ಈ ಬಾವಿ ಬಗ್ಗೆ ವಿಶೇಷ ಹೇಳ್ತೀನಿ ಅಂತ. ಆ ಆಂಟಿ ಹತ್ರ ಕೇಳೋಣ ಏನು ಹೇಳ್ತಾರ ಅಂತ. ಎಷ್ಟು ಆಳಿದೆ ಬ್ರೋ ಇದು? ಎಷ್ಟು ಆಳಿದೆ ಆಂಟಿ? ಇನ್ನೊಂದು ಮಠ ಇರ್ಬೋದು ಅಷ್ಟೇ. ಖಾಲಿ ಬಿಡ್ತಾ? ಏನು ಊರೆಲ್ಲ ಕುಡಿತದೆ. ನೀರು ತಣ್ಣಗ. ವಿಡಿಯೋ ಮಾಡ್ಕೊಂಡು ನೀನು ಹೇಳ್ತೀನಿ. ಇದೆಲ್ಲ ಹಿಂಗೆ ಎತ್ಕೊಟ್ಟೆ ಪುಷ್ಪ. ಒಳ್ಳೆ ವಯಸ್ಸಿದ್ದಂಗೆ. ನಾನು ಸಹ ಇದೇ ಬಾವಿಯಿಂದ ನೀರು ಕುಡಿದೆ. ಎಷ್ಟು ಕೋಲ್ಡ್ ಆಗಿದೆ ಅಂದರೆ ಫ್ರಿಜ್ಜಲ್ಲಿ ಇಟ್ಟಾಗಿದೆ, ಅಷ್ಟು ಕೋಲ್ಡ್ ಆಗಿದೆ. ಆಲ್ರೆಡಿ ಬೆಂಗಳೂರಲ್ಲಿ ಈಗಲೇ ನೀರಿಲ್ಲ, ನೀರು ಖಾಲಿಯಾಗೋಗಿದೆ. ಆದರೆ ಈ ಬಾವಿಯಲ್ಲಿ ಇನ್ನೂ ನೀರಿದೆ. ಇನ್ನೂ ಮಳೆಗಾಲ ಸ್ಟಾರ್ಟ್ ಆಗೋ ತನಕ ಈ ಬಾವಿಯಲ್ಲಿ ನೀರಿರುತ್ತೆ. ನೀರು ಯಾವತ್ತೂ ಒಣೆಯಲ್ಲ. ಇಲ್ಲಿ 21 ಜನ ಮನೆಗೆ ಈ ಒಂದೇ ಬಾವಿ ಇರುತ್ತಂತೆ. ಇಲ್ಲಿಂದ ಎಲ್ಲರೂ ನೀರು ತುಂಬಿಸ್ಕೊಂಡು ಹೋಗ್ತಾರೆ. ನಾನು ಹೇಳೋದು ಒಂದೇ, ನೀರನ್ನ ಮಿತವಾಗಿ ಬಳಸಿ, ಸುಮ್ಮನೆ ವೇಸ್ಟ್ ಮಾಡಬೇಡಿ. ಇನ್ನೊಂದು ವಿಶೇಷ ಏನು ಗೊತ್ತಾ, ಈ ಸೋಲೂರಿನ ಇಲ್ಲಿ ಕಾಣಿಸ್ತಿರೋ ಈ ಹೊಲ ಇದೆಯಲ್ಲ, ಇಲ್ಲೇ ಮಾರಿ ಜಾತ್ರೆಗೆ ಇಲ್ಲೇ ಅಡುಗೆ ರೆಡಿ ಆಗುತ್ತೆ. ಅಡುಗೆ ಅಂದರೆ ಸುಮ್ಮನೆ ಅಲ್ಲ ಗುರು, ಎಲ್ಲ ಮರಿ ಹೊಡಿತಾರೆ, ಇಲ್ಲೇ ಊಟ ಮಾಡ್ತಾರೆ. ಇಲ್ಲಿಂದ ಆಮೇಲೆ ಎಲ್ಲರೂ ಮನೆಗೆ ಹೋಗ್ತಾರೆ. ಭರ್ಜರಿ ಊಟ ಆಗಿರುತ್ತೆ ಮಾತ್ರ ಇಲ್ಲಿ. ಆ ಊಟದ ಬಗ್ಗೆ ಮಾತಾಡ್ತಾ ನಮ್ಮ ಊಟ ರೆಡಿ ಆಯಿತು ಗುರು. ನೋಡಿ, ಆವಾಗಲೇ ಹೇಳಿದ್ನಲ್ಲ ಸ್ವಲ್ಪ ಜನ ಫ್ರೆಂಡ್ಸ್ ಬಾಕಿ ಇದ್ರು ಅಂತ. ನೋಡಿ ಎಲ್ಲರೂ ಬಂದು ನೋಡಿ ಎಷ್ಟು ಜನ ಇದ್ದಾರೆ ನೋಡಿ. ಇಲ್ಲೂ ಇದ್ದಾರೆ, ಇನ್ನು ಅಲ್ಲೂ ಇದ್ದಾರೆ. ಊಟಕ್ಕೆ ಹೋಗೋದೇ ಇವಾಗ. ಊಟಕ್ಕೆ ಮುಂಚೆ ಕುಡುವರಿಗೆ ಎಣ್ಣೆ, ತಿನ್ನೋರಿಗೆ ಚಿಕನ್. ಹಾಗೆ ನೀವು ಮಾಡಿ ನನಗೆ ಸಬ್ಸ್ಕ್ರೈಬು. ನನ್ನ ಚಾನಲ್ ಹೆಸರು ರಕ್ಷಿತ್ ವ್ಲಾಗ್ಸ್. ನಾವಂತೂ ಹೊಟ್ಟೆ ಬಿರಿಯುವಷ್ಟು ಊಟ ಮಾಡಿಕೊಂಡು ನಮ್ಮ ಫ್ರೆಂಡ್ಸಿಗೆ ಬಾಯ್ ಹೇಳ್ಕೊಂಡು ನಾವಂತೂ ನಮ್ಮ ಮನೆ ಕಡೆ ಹೊರಡ್ತು. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಓಕೆ ಫ್ರೆಂಡ್ಸ್, ಬಾಯ್.